ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಅಸಂಖ್ಯ ಸಾಧಕರ ತವರೂರು ನಮ್ಮ ನಾಡು. ಅಂತಹ ಸಾಧಕರ ಜೀವನಾನುಭವಗಳನ್ನು, ಸಾಗಿ ಬಂದ ಬದುಕಿನ ಹಾದಿಯ ಕಥೆಗಳನ್ನು ಕೇಳುವ ಸಾರ್ಥಕತೆ ನಮ್ಮದು. ಇಂದು ಅಂತಹ ಸಂಗೀತ ಸಾಧಕರಲ್ಲಿ ಒಬ್ಬರಾದ ವಿದುಷಿ ಶ್ರೀಮತಿ ಪುಷ್ಪಲತಾ ಚಂದ್ರಹಾಸ್ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಪ್ರಿಯ ವೀಕ್ಷಕರೇ, ಶ್ರೀಮತಿ ಪುಷ್ಪಲತಾ ಚಂದ್ರಹಾಸ್ ಇವರ ಜೊತೆ ಮಾತನ್ನು ಆರಂಭಿಸೋಣ. ನಮಸ್ಕಾರ ಮೇಡಮ್, ಮಿಂಚು ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ನಿಮಗಿಷ್ಟವಾದ ಯಾವುದಾದರೂ ಒಂದು ಹಾಡಿನ ಜೊತೆ ಕಾರ್ಯಕ್ರಮವನ್ನು ಶುರು ಮಾಡಬಹುದಾ? ಓಕೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇವು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇವು ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇವು ನಾವು ನಮ್ಮ ಅಂತರಾಳವ. ಅಂತರಾಳವ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇ ಹಾಯಿದೋಣಿಗೆ. ನೀರಿನಾಳ ತಿಳಿಯಿತೇ ಹಾಯಿದೋಣಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇವು ನಾವು ನಮ್ಮ ಅಂತರಾಳವ. 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 ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ ಮಣ್ಣ ಮುತ್ತು ದೊರಕಿತೇ ನೀಲಿ ಬಾನಿಗೆ. ಮಣ್ಣ ಮುತ್ತು ದೊರಕಿತೇ ನೀಲಿ ಬಾನಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇವು ನಾವು ನಮ್ಮ ಅಂತರಾಳವ. ಅಂತರಾಳವ. ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯೂ ಒಂದಾದರೂ ಉಳಿತೇ ಕನ್ನಡಿಯ ಪಾಲಿಗೆ. ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯೂ ಒಂದಾದರೂ ಉಳಿತೇ ಕನ್ನಡಿಯ ಪಾಲಿಗೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೆವೇವು ನಾವು ನಮ್ಮ ಅಂತರಾಳವ.
ಅಂತರಾಳವ. ವಾವ್, ತುಂಬ ಇಂಪಾಗಿದೆ. ಮೇಡಮ್, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಬಾಲ್ಯದ ಕುರಿತು ಹೇಳುತ್ತೀರಾ? ಹೌದು, ಹೇಳ್ತೇನೆ. ನಾನು ಹುಟ್ಟಿದ್ದು ಮೈಸೂರಲ್ಲಿ. ನಮ್ಮ ತಂದೆ ಸಂಗೀತ ವಿದ್ವಾನ್ GR ದಾಸಪ್ಪ ಮತ್ತೆ ತಾಯಿ ವಿಮಲಮ್ಮ ಅಂತ. ಅವ್ರ ಹತ್ರನೇ ನನಗೆ ಸಂಗೀತ ಪಾಠ ಪ್ರಾರಂಭ ಆಯ್ತು. ಅಂದ್ರೆ ನಾನು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ದು ಒಂದು ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡ್ ನಂತರ. ಆದ್ರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೇ ನಾನು ಎಲ್ಲ ಈ ಚಿತ್ರಗೀತೆಗಳು ಬರ್ತಾ ಇತ್ತು ರೇಡಿಯೋದಲ್ಲಿ. ಅವಾಗೆಲ್ಲ ಟೇಪ್ ರೆಕಾರ್ಡ್ರು ಅಷ್ಟೇ ಇದ್ದಿದ್ದು. ಹಾಡುಗಳನ್ನೆಲ್ಲ ಕಲಿತು ಒಂದು ಬುಕ್ ಫುಲ್ ಬರ್ಕೊಂಡಿರ್ತಾ ಇದ್ದೆ ನಾನು. ಫಿಲಮ್ ಸಾಂಗ್ಸ್ನೆಲ್ಲ ಕಲಿತು ನಮ್ಮ ಕ್ಲಾಸಲ್ಲಿ ಕೊನೆ ಲಾಸ್ಟ್ ಪೀರಿಯಡ್ ನಂದೇ ಸಿಂಗಿಂಗ್ ಯಾವಾಗ್ಲೂ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4th ಸ್ಟ್ಯಾಂಡರ್ಡ್ ವರ್ಗು ಆಲ್ಮೋಸ್ಟ್ ಪುಷ್ಪಲತಾ ಹಾಡು ಅಂದ್ರೆ ಹಾಡ್ತಾ ಒಂದು ಪೇಜ್ ಆದ್ಮೇಲೆ ಇನ್ನೊಂದು ಪೇಜ್ ಹಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಆಮೇಲೆ ಅವ್ರು ಅವಾಗ್ಲೇ ಹೇಳೋರು, ನೀನು ಕ್ಲಾಸಿಕಲ್ ಕಲಿ ಅಂತ ಹೇಳಿ. ತುಂಬಾ ನಮ್ ಹೆಡ್ ಮಿಸ್ಟರ್ಸು ಎಲ್ಲ ನಮ್ ತಂದೆಗೆಲ್ಲ ಬಂದು ಅವಳಿಗೆ ಕ್ಲಾಸಿಕಲ್ ಹೇಳ್ಕೊಡಿ ಅಂತ ಎಲ್ಲ ಮಾಡ್ತಾ ಇದ್ರು. ಬಟ್ ನಮ್ ತಂದೆಗೆ ಸ್ವಲ್ಪ ಅವ್ರ ಬಿಸ್ನೆಸ್ ಇತ್ತು, ಹಾಗಾಗಿ ಅವ್ರಿಗೆ ಟೈಮ್ ಇರ್ತಿರ್ಲಿಲ್ಲ. ನಾನೇ ಹಾಗೆ ಹಾಡ್ಕೊಂಡು ಅಂತೂ ವಾಯ್ಸನ್ನ ಒಂದು ಹದಕ್ಕೆ ತಂದ್ಕೊಂಡ್ಬಿಟ್ಟಿದ್ದೆ ಒಂದು ಆಲ್ಮೋಸ್ಟ್ ಒಂದು 6th 7th. ಆಮೇಲೆ ಕಾಂಪಿಟೇಷನ್ಗಳಿಗೆ ತುಂಬಾ ಹೋಗ್ತಾ ಇದ್ದೆ ನಾನು. ಫಿಲಮ್ ಸಾಂಗ್ ಕಾಂಪಿಟೇಷನ್ಸ್, ಮತ್ತೆ ಜೂನಿಯರ್ ಕ್ಲಾಸಿಕಲ್ ಎಕ್ಸಾಮ್ ಅಲ್ಲಿ ಹೈ ಫಸ್ಟ್ ಕ್ಲಾಸ್ ಬಂತು. ಸೀನಿಯರ್ ಅಲ್ಲಿ 2nd ರ್ಯಾಂಕ್ ಬಂತು. ವಿದ್ವತ್ತಲ್ಲೂ ಹೈ ಫಸ್ಟ್ ಕ್ಲಾಸ್ ಬಂತು. ಸಂಗೀತದ ಮೊದಲ ಗುರು ಬಹುಶಃ ನಿಮ್ಮ ತಂದೆಯವರೇ ಆಗಿದ್ರೆ ನಿಮಗೆ, ಅಲ್ವಾ? ಹೌದು, ನಮ್ಮ ತಂದೆಯವರೇ. ಮೇಡಮ್, ನೀವು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಈ ಹಾಡು ಬಹಳ ಇಷ್ಟ ಅಂತ ಹೇಳಿದ್ರಿ. ಈ ಹಾಡನ್ನು ನಿಮ್ಮ ದನಿಯಲ್ಲಿ ನಮ್ಮ ವೀಕ್ಷಕರಿಗೆ ಕೇಳಿಸಿ ಮತ್ತೆ ಮಾತನ್ನು ಮುಂದುವರೆಸೋಣವಾ? ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು, ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ, ನೆಳಲು ಬಿಸಿಲು ಎಲ್ಲವೂ ನಿನ್ನದೆ, ನೆಳಲು ಬಿಸಿಲು ಎಲ್ಲವೂ ನಿನ್ನದೆ, ಇರಲಿ ಏಕರೀತಿ, ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಅಲ್ಲಿರಣದೊಂದು ಇಲ್ಲೊಂದು ವೀಣೆ, ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ, ಈ ಭಾವಗೀತೆ ಆ ಮಹಾಕಾವ್ಯ, ಈ
ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ವಾವ್, ಅದ್ಭುತ. ಓಕೆ, ಥ್ಯಾಂಕ್ ಯು. ಮೇಡಮ್, ನಿಮ್ಮ ಶಿಕ್ಷಣದ ಕುರಿತು ಹೇಳ್ತಾ ಇದ್ರಿ. ಹೆಚ್ಚಿನ ಶಿಕ್ಷಣ ಎಲ್ಲ ಮತ್ತೆ ಎಲ್ಲಾಗಿದ್ದು? ಮೈಸೂರಲ್ಲಿ ನಾನು ಕ್ರೈಸ್ಟಿಯನ್ ಕಾನ್ವೆಂಟ್ ಅಲ್ಲಿ 8th ಇಂದ ಓದಿದ್ದು, ಮತ್ತೆ ಡೆಮಾನ್ಸ್ಟ್ರೇಷನ್ ಸ್ಕೂಲ್ ಅಲ್ಲಿ 7th ವರ್ಗೂ ಓದಿದ್ದು. ಹಾ, ಆಮೇಲೆ ಕಾಲೇಜು ಮಹಾರಾಣೀಸ್ ಕಾಲೇಜಲ್ಲಿ BA ಆರ್ಟ್ಸ್ ತಗೊಂಡಿದ್ದೆ ನಾನು. ಅಲ್ಲಿ ಶ್ರೀಮತಿ ನಾಗಮಣಿ ಶ್ರೀನಾಥ್ ಅವ್ರದ್ದು ಪರಿಚಯ ಆಯ್ತು ನನಗೆ. ಮ್ಯೂಸಿಕ್ ತಗೊಂಡಿದ್ದೆ ನಾನು ಒಂದು ಸಬ್ಜೆಕ್ಟ್. ಹಾ, ಸೊ ಅವಾಗ ಅವ್ರ ನಾನು ಹಾಡೋದನ್ನ ಕೇಳಿ ನಾನು ಹೇಳ್ಕೊಡ್ತೀನಿ ಬಾ ಅಂತ ಹೇಳಿ ಮೇಡಮ್ ಕರೆದ್ರು ನನಗೆ. ಹಾ, ಆಮೇಲೆ ಅವ್ರ ಹತ್ರ ಪಾಠ ಸ್ಟಾರ್ಟ್ ಆಯ್ತು. ಅವರು ಕಚೇರಿಗಳಿಗೆಲ್ಲ ತುಂಬಾ ಒಳ್ಳೊಳ್ಳೆ ಕೀರ್ತನೆಗಳು, ಪಾಠಾಂತರ ತುಂಬಾ ಎಕ್ಸಲೆಂಟ್ ಪಾಠಾಂತರ ಅವ್ರದ್ದು. ಅವರು ಹೇಗೆ ಅಂದ್ರೆ ಅವರು ಹೇಳ್ಕೊಟ್ಟಿದ್ದು ಒಂದೊಂದು ಪದನು ಇವತ್ತಿಗೂ ನನ್ನ ಮೆಮೊರಿನಲ್ಲಿದೆ, ಅಷ್ಟು ಒಳ್ಳೆ ಪಾಠಾಂತರ ಅವ್ರದ್ದು. ಅವ್ರ ಹತ್ರ ನಾನು ಕ್ಲಾಸಿಕಲ್ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಹಾ, ನಮ್ಮ ತಂದೆ ಹತ್ರನೂ ಆಗ್ತಾ ಇತ್ತು ಪಾಠ, ಜೊತೆಗೆ ಅವ್ರ ಹತ್ರನೂ ಹೇಳು ಇಲ್ಲ ಕಲ್ತ್ಕೊ ಅಂತ, ಎಲ್ಲಾ ಕಡೆನೂ ಕಲ್ತ್ಕೊಂಡ್ರೆ ಒಳ್ಳೇದು ಅಂತ ನಮ್ಮ ತಂದೆ ಸೇರ್ಕೊ ಅಂತ ಹೇಳಿದ್ರು. ಆಮೇಲೆ ಅವರು 1 to 1 ಮಾಡ್ತಾ ಇದ್ರು ನನಗೆ ಪಾಠ. ಹಾ, ಒಂದ್ 2-3 ವರ್ಷ ನನಗೆ, ಅಂದ್ರೆ ಫಸ್ಟ್ BA ನಲ್ಲಿರುವಾಗ್ಲೇನೆ ನನಗೆ ಮದ್ವೆ ಆಗ್ಬಿಡ್ತು. ಒಂದ್ 3 years ಅವ್ರ ಹತ್ರ ಪಾಠ ಕಂಟಿನ್ಯೂಸ್ ಆಗಿ ಆಯ್ತು ಚೆನ್ನಾಗಿ. ಹಾ, ಆಮೇಲೆ ನಾಗಮಣಿ ಮಿಸ್ ನನ್ನನ್ನ ಮೆಡ್ರಾಸ್ಗೆ ಮತ್ತೆ ಮೈಸೂರು ಪ್ಯಾಲೇಸ್ ಅಲ್ಲಿ ಎಲ್ಲ ಜೊತೆನಲ್ಲಿ ಕುತ್ಕೊಂಡು ಹಾಡ್ತಾ ಇದ್ದೆ ಮೇಡಮ್ ಜೊತೆ ನಾನು. ಹಾ, ಎಲ್ಲಾ ಕೀರ್ತನೆಗಳು ಮತ್ತೆ ಎಲ್ಲ ಒಳ್ಳೆ ಪಾಠಗಳೆಲ್ಲ ಆಯ್ತು. ಆಮೇಲೆ ಮದ್ವೆ ಆದ್ಮೇಲೆ ಸೀನಿಯರ್ ತಗೊಂಡೆ. ಆಮೇಲೆ ವಿದ್ವತ್ ಆಯ್ತು. ಮದ್ವೆ ಎಲ್ಲ ಆದ್ಮೇಲೆ ನಾನು ಸೀನಿಯರು ವಿದ್ವತ್ ಎಲ್ಲ ಪಾಸ್ ಮಾಡಿದ್ದು. ಹಾ, ಆಮೇಲೆ ಮದ್ವೆ ಆದ್ಮೇಲೆ ಆಡಿಷನ್ಗೆ ಹಾಕೊಂಡೆ. ಇದು ಭಾವಗೀತೆ ಆಡಿಷನ್ಗೆ ಫಸ್ಟ್ ಅಪಿಯರ್ ಆದೆ. ಹಾ, ಅಲ್ಲಿ ಇದಾಯ್ತು, ಪಾಸ್ ಆಯ್ತು. ಮತ್ತೆ ಒಂದು ವಿತಿನ್ 2-3 years ನಾನು BHI ಮಾಡ್ಕೊಂಡೆ. BHI ಗ್ರೇಡ್ ಆಯ್ತು. ಹಾ, ಆಮೇಲೆ ಒಂದು 4-5 years ಆದ್ಮೇಲೆ ನನಗೆ ಟಾಪ್ ಗ್ರೇಡ್ ಆಯ್ತು ಆಕಾಶವಾಣಿನಲ್ಲಿ. ಹಾ, ಎ ಗ್ರೇಡ್ ಆಯ್ತು. ಅದಾದ್ಮೇಲೆ ಟಾಪ್ ಗ್ರೇಡ್ ಆಯ್ತು. ಹಾ, ಸೊ ಭಾವಗೀತೆನಲ್ಲಿ ನನಗೆ ನಾನು ಗುರುಗಳು ಅಂತ ನನ್ಗೆ ಆಕ್ಚುಲಿ ಇಲ್ಲ. ನಾನು ಬರೀ ಕೇಳಿನೇ ಹಾಡ್ತಾ ಬಂದಿದ್ದು. ಕೆಲವರು ಹಾಡುಗಳನ್ನ ಹಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿ ಮೈಸೂರು ಆಕಾಶವಾಣಿನಲ್ಲಿ ನಂಗೆ ತುಂಬಾ ಅವಕಾಶಗಳು ಬಂತು. ಹಾ, HR ಲೀಲಾವತಿ ಮೇಡಮ್ ತುಂಬಾ ಹಾಡುಗಳನ್ನ ನನ್ನ ಕೈಲಿ ಹಾಡ್ಸಿದ್ರು. ಆಮೇಲೆ KP ಉಪಾಧ್ಯಾಯ ಅನ್ನೋರು, ಮೈಸೂರು ನಾಗರಾಜ್ ಅವರೆಲ್ಲರದು ಎನ್ಕರೇಜ್ಮೆಂಟ್ ಇಂದ ತುಂಬಾ ಒಳ್ಳೊಳ್ಳೆ ಹಾಡುಗಳೆಲ್ಲ ಹಾಡ್ದೆ ನಾನು ಅಲ್ಲಿ. ಆಮೇಲೆ ಬಿಫೋರ್ ಅಲ್ಲಿ ನೆನಪು ಅಂತಂದ್ರೆ ಬಿಫೋರ್ ಆಡಿಯನ್ಸ್ ಪ್ರೋಗ್ರಾಮ್ ಅಲ್ಲಿ ಒಂದು ಸಾಂಗ್ ಇವತ್ಗುನು ಕೆಲವರು ಎಲ್ಲ ಅಲ್ಲಿ ಸಿಕ್ತವ್ರೆಲ್ಲ ಆಕಾಶವಾಣಿನಲ್ಲಿ ಇದ್ದವರೆಲ್ಲ ನೆನಪು ಮಾಡ್ಕೊಳ್ತಾರೆ. ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ ಅಂತ KS ನರಸಿಂಹಸ್ವಾಮಿ ಅವರ ಕವನ. ಅದು ಬಹಳ ಒಳ್ಳೆ ಟ್ಯೂನಿಂಗ್ ಇತ್ತು. ಮತ್ತೆ ಎಲ್ಲರೂ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಅವತ್ತು ಎಲ್ಲ ಮೈಸೂರು ವಿದ್ವಾಂಸರು ಎಲ್ಲರೂ ಬಂದಿದ್ರು ಇದು ಸೆಂಚುರಿ ಹಾಲ್ ಅಲ್ಲಿ. ಅದೊಂದು ಒಳ್ಳೆ ನೆನಪು ನನಗೆ. ಸೊ ಅದೊಂದು ಇದು. ಆಮೇಲೆ ಆಕಾಶವಾಣಿನಲ್ಲಿ ಹೇಗೆ ಅಂದ್ರೆ ನಾನು ಭಾವಗೀತೆಗಳಲ್ಲಿ ನಾನೇ ಟ್ಯೂನ್ ಮಾಡಕ್ ಶುರು ಮಾಡಿದೆ. ನನಗೆ ನಾನು ಇದ್ದಿದ್ದು ಧರ್ಮಸ್ಥಳದಲ್ಲಿ ಆಕ್ಚುಲಿ ಮದ್ವೆ ಆದ್ಮೇಲೆ. ಆಗ ನನ್ಗೆ ಹೇಳ್ಕೊಡೋರು ಯಾರು ಇಲ್ಲ ಅಂತ ಹೇಳಿ ನಾನೇ ಎಲ್ಲಾ ಬುಕ್ಸ್, ಎಲ್ಲಾ ಕವಿಗಳದ್ದು ಬುಕ್ಸ್ ಎಲ್ಲ ತಗೊಂಡು ಒಂದೊಂದೇ ಹಾಡುಗಳನ್ನ ಟ್ಯೂನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದ್ರಲ್ಲಿ ಫಸ್ಟ್ ಸಾಂಗು ಅಂತಂದ್ರೆ ಕುರುಡು ಕಾಂಚನ ಅಂತ ಬೇಂದ್ರೆ ಅವ್ರದ್ದು.
ಒಂದ್ 2 ಲೈನ್ ಹಾಡ್ತೀನಿ ನಿಮ್ಗೆ. ಜಸ್ಟ್ ಅವಾಗ ಒಂದು 20 ವರ್ಷ ಇರ್ಬೋದು ನನ್ಗೆ ಅಷ್ಟೇ ಅದು ಸ್ಟಾರ್ಟ್ ಮಾಡಿದಾಗ. ಅಂದ್ರೆ ಏನು ಗೊತ್ತಿಲ್ಲ, ಮ್ಯಾಂಡ್ಲಿನ್ ನುಡಿಸ್ತಾ ಇದ್ದೆ, ಮ್ಯಾಂಡ್ಲಿನ್ ಇಟ್ಕೊಂಡು ಅದನ್ನ ಪ್ಲೇ ಮಾಡ್ಕೊಂಡು ಹಾಗೇನೆ ಟ್ಯೂನ್ ಮಾಡೋದು ಅಭ್ಯಾಸ ಮಾಡ್ಕೊಂಡೆ. ಅದ್ರಲ್ಲಿ ಫಸ್ಟ್ ಸಾಂಗ್ ಅಂದ್ರೆ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು. ಇದು ಫಸ್ಟ್ ಸಾಂಗ್ ನಾನು ಟ್ಯೂನ್ ಮಾಡಿದ್ದು. ಅದು ಶಿವರಂಜನಿ ಮಿಕ್ಸ್ ಇದೆ, ಸೊ ಶಿವರಂಜನಿ ತರ ಬರುತ್ತೆ ಅದು. ಸರಿ ಸ್ವಲ್ಪ ಶಿವರಂಜನಿ ಬೇಸ್ ಬರುತ್ತೆ ಅದು. ಮೇಡಮ್, ನೀವು ಮುಂದೆ ಬಹಳಷ್ಟು ಹಾಡುಗಳನ್ನು ಕಂಪೋಸ್ ಮಾಡಿದ್ದೀರಿ. ಕಂಪೋಸ್ ಮಾಡಿದ ಹಾಡುಗಳೆಲ್ಲ ಖುಷಿ ಕೊಟ್ಟಿರುತ್ತೆ, ಆದರೆ ತುಂಬ ಹೆಚ್ಚು ಖುಷಿ ಕೊಟ್ಟ ಹಾಡು ಯಾವುದು? ಹೌದು ಹೌದು, ತುಂಬಾ ಒಂದು 100 ಹಾಡು ಕಂಪೋಸ್ ಮಾಡಿ ಆಕಾಶವಾಣಿನಲ್ಲಿ ಹಾಡ್ತಾ ಇದ್ದೆ ನಾನು. ನನ್ನ ಪ್ರೋಗ್ರಾಮ್ ಬಂದ್ರೆ ನಾನೇ ಟ್ಯೂನ್ ಮಾಡಿ ಹಾಡ್ತಾ ಇದ್ದೆ. ನಾನು ಟ್ಯೂನ್ ಕಂಪೋಸ್ ಮಾಡಿದ್ರಲ್ಲಿ ಯಾರವರು ಯಾರವರು ಅಂತ ಒಂದು ಸಾಂಗು ಶಿವರುದ್ರಪ್ಪನವ್ರದ್ದು. ಅದು ಅದು ಮತ್ತೆ ಇನ್ನೊಂದು DVG ಅವ್ರದ್ದು, ಅದು ನನ್ಗೆ ಇಷ್ಟವಾದ ಹಾಡು. ಒಂದು ಇದು ಹಾಡ್ತೀನಿ ಶಿವರುದ್ರಪ್ಪನವ್ರದ್ದು. ಯಾರವರು 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 ಯಾರೋ, ಬಾಗಿಲಲ್ಲಿ ಬಂದವರು ನಿಂದವರು ಯಾರೋ, ಯಾರವರು 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 ಯಾರೋ, ಒಳಗೆಲ್ಲ ಬೆಳಕನ್ನು ಚೆಲ್ಲಿದವರಾರೋ, ತುಂಬಿದ್ದ ಕತ್ತಲನು ಕಳೆದವರು ಯಾರೋ, ಒಳಗೆಲ್ಲ ಬೆಳಕನ್ನು ಚೆಲ್ಲಿದವರಾರೋ, ತುಂಬಿದ್ದ ಕತ್ತಲನು ಕಳೆದವರು ಯಾರೋ, ಬಾಳನಂದನದಲ್ಲಿ ತಂದು ಬೀಸುತ್ತ ಚೆಲುವ ತೆರೆದವರು ಯಾರೋ, ಯಾರೋ 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 ಯಾರೋ, ಯಾರವರು 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 ಯಾರೋ, ಬಾಗಿಲಲ್ಲಿ ಬಂದವರು ನಿಂದವರು ಯಾರೋ. ತುಂಬಾ ಅದ್ಭುತವಾಗಿದೆ. ಇದು ಒಂದ್ ಜಸ್ಟ್ ಎರಡೆರಡು ಲೈನ್ ಹಾಡ್ತೀನಿ ನೆನ್ಪ ಇರೋದು. ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ ಸಾಗಿ ಮುಗಿದು ಮರೆಯುವುದೇ ಸುಕೃತ, ಈಗಲೋ ಆಗಲೋ ಎಂದು ಮುಗಿ ಉಂಟೆಂಬ ಭಾಗ್ಯವನು ನೆನೆದು ನಲಿ ಮಂಕುತಿಮ್ಮ, ಆ ಮಂಕುತಿಮ್ಮ. ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ. ಇದೊಂದು ಮತ್ತೆ
ಬದುಕಗೊಡಿ ನನ್ನನು ಬದುಕಗೊಡಿರಿ, ಬದುಕಗೊಡಿ ನನ್ನನು ಬದುಕಗೊಡಿರಿ, ಬದುಕುವ ಅಧಿಕಾರವನು ಮಾತ್ರ ಕೊಡಿರಿ, ಬದುಕಗೊಡಿ ನನ್ನನು ಬದುಕಗೊಡಿರಿ. ಇತ್ತೊಂದು ಸಾಂಗ್. ಈ ಹಾಡುಗಳನ್ನೆಲ್ಲ ನಾನು ಬಾಲ್ಯದಲ್ಲಿ ಮಂಗಳೂರು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದೆ. ಆ ನೆನಪುಗಳೆಲ್ಲ ಒಮ್ಮೊಮ್ಮೆ ತೆರೀತಾ ಇದೆ ಕಣ್ಣ ಮುಂದೆ. ಓಕೆ ಓಕೆ. ಬಹಳಷ್ಟು ಹಾಡುಗಳನ್ನ ಮಂಗಳೂರು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದೆ. ಹಾ ಹಾ ಹಾ. ಓಕೆ ಓಕೆ. ಅಲ್ಲೂ ತುಂಬಾ ಹಾಡಿದ್ದೀನಿ ಮಂಗಳೂರು ಆಕಾಶವಾಣಿಯಲ್ಲಿ. ಮತ್ತೆ ಹೌದು. ಬೆಂಗಳೂರಿಗೆ ಬಂದ್ಮೇಲೆ ಬ್ಯಾಂಗ್ಳೂರ್ಗೆ ನಾನು ಶಿಫ್ಟ್ ಆಗಿ ಆದ್ಮೇಲೆ ಇಲ್ಲಿಗೆ ಒಂದು 5-6 ವರ್ಷ ಅಲ್ಲೇ ಹಾಡ್ತಾ ಇದ್ದೆ. ಮತ್ತೆ ತುಂಬಾ ದೂರ ಓಡಾಡ್ಲಿಕ್ಕೆ ಕಷ್ಟ ಪ್ರೋಗ್ರಾಮ್ ಬಂದಾಗ ಅಂತ ಹೇಳಿ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡಿದ್ದು ಮತ್ತೆ. ಮೇಡಮ್, ನೀವು ಸುಗಮ ಸಂಗೀತ, ಭಾವಗೀತೆಗಳನ್ನ ಹಾಡ್ತೀರಿ, ಮತ್ತೆ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಬಹಳಷ್ಟು ಇರೋದ್ರಿಂದ ಆ ಹಿನ್ನೆಲೆ ಎಷ್ಟು ಅವಶ್ಯಕತೆ ಅಂತ ಅನಿಸ್ತದೆ ನಿಮಗೆ? ಅದೇ ಬೇಸ್ ಆಕ್ಚುಲಿ. ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದೇ ಒಂದ್ ತಳಹದಿ. ಈ ಯಾವುದೇ ಹಾಡೋದಾದ್ರೂ ಸುಗಮ ಸಂಗೀತ ಹಾಡೋದಾದ್ರೂ ಸಹ ಅದರ ಒಂದು ಒಂದು ರಾಗದ ಪರಿಚಯ ಆಗ್ಲಿ, ಮತ್ತೆ ಅದನ್ನ ಆ ಭಾವ ತುಂಬೋದೇ ಆಗ್ಲಿ, ಯಾವ್ದಾದ್ರು ರಾಗ ಒಂದೇ ರಾಗ ಬೇರೆ ರಾಗಗಳನ್ನು ಮಿಕ್ಸ್ ಮಾಡಿ ಹಾಡುವಾಗ್ಲೂ ರಾಗ ಸಂಯೋಜನೆಗೂ ತುಂಬಾ ಅದು ಸಹಾಯ ಆಗತ್ತೆ. ಅದೊಂದು ಇದ್ರೆ ನಾವು ಏನೋ ಒಂದು ಯಾವ ಮರ ಎಂಥ ಮನೆನಾದ್ರೂ ಬೇಕಾದ್ರೆ ಕಟ್ಬೋದು. ಫೌಂಡೇಶನ್ ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ. ಇಲ್ಲ ಅಂದ್ರೆ ಏನೋ ಒಂದು ಗೊತ್ತಿಲ್ಲದೆ ಇರೋದು ಏನೋ ಹಡ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ಅದಕ್ಕೆ ಒಂದು ಅಗತ್ಯ ಇರಲ್ಲ, ಸ್ಪಷ್ಟತೆ ಇರಲ್ಲ, ಒಂದು ಕಾನ್ಫಿಡೆನ್ಸ್ ಇರಲ್ಲ. ಕ್ಲಾಸಿಕಲ್ ಕಲಿದೇ ಇದ್ದವ್ರು ಹಾಡೋದಕ್ಕೂನು ಕಲ್ತು ಹಾಡೋರ್ಗುನು ಅದೇ ವ್ಯತ್ಯಾಸ. ಚೆನ್ನಾಗಿ ಹಾಡ್ಬೋದು ಅವ್ರು. ಹೌದೌದು ಚೆನ್ನಾಗಿ ಹಾಡ್ಬೋದು, ಏನ್ ಬೇಕಾದ್ರೂ ಹಾಡ್ಬೋದು. ಆದ್ರೆ ಅವ್ರಿಗೆ ಒಂದು ಅದರ ಜ್ಞಾನ ಇದ್ದು ಹಾಡುವಾಗ ಒಂದು ಬೇರೆನೆ ಒಂದು ಇದಿರುತ್ತೆ, ಅದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ. ನಿಜ ಮೇಡಮ್, ನಿಜ. ಹಾ. ಮತ್ತೆ ನೀವು ಕ್ಲಾಸಿಕಲ್ಲು ಮತ್ತೆ ಸುಗಮ ಸಂಗೀತ ಇವೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಮತ್ತೆ ತುಂಬಾ ಇಷ್ಟ ಯಾವುದು ನಿಮಗೆ? ನನ್ಗೆ ಎರಡೂ ಸಹ ತುಂಬಾ ಇಷ್ಟನೇ, ಆದ್ರೆ ಒಂದು ಪಟ್ಟು ಜಾಸ್ತಿ ಅಂತ ಹೇಳ್ಬೋದು ಸುಗಮ ಸಂಗೀತ. ಒಂದು ಅದ್ರಲ್ಲಿ ಅಂದ್ರೆ ಜನಗಳಿಗೆ ನನ್ನ ವಾಯ್ಸ್ ಅದಕ್ಕೆ ಸೂಟ್ ಆಗುತ್ತೆ ಅಂತ ಜನ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಸುಗಮ ಸಂಗೀತಕ್ಕೇನೆ ಆಕ್ಚುಲಿ. ಮೇಡಮ್, ನೀವು ಮೊದಲು ಹಾಡಿದ ವೇದಿಕೆಯಲ್ಲಿ ಹಾಡಿದ ನೆನಪುಗಳು ಯಾವ್ದಾದ್ರು ಇದ್ರೆ ಹಂಚಿಕೊಡ್ಬೋದಾ? ಫಸ್ಟ್ ಹಾಡಿದ್ದು ನಾನು ಚಿಕ್ಕ 5th ಸ್ಟ್ಯಾಂಡರ್ಡ್ ಅಲ್ಲಿ ಹಾಡಿದ್ದ ಹಾಡು ಅಂತಂದ್ರೆ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದಾಗ ಸೋತೆ ನಾನಾಗ. ಈ ಸಾಂಗ್ ಅಲ್ಲಿ ಟೀಚರ್ಸ್ಗಳೆಲ್ಲ ಎತ್ಕೊಂಡು ನನ್ಗೆ ಅವಾಗ ಅಂದ್ರೆ ತುಂಬಾ ನೀಟಾಗಿ ಹಾಡಿದ್ದೆ. ಸೊ 5th ಸ್ಟ್ಯಾಂಡರ್ಡ್ ಅಲ್ಲಿ ಆ ಹಾಡು ಹಾಡಿದ್ದು. ಮತ್ತೆ ಇದರಲ್ಲಿ ಆಕಾಶವಾಣಿನಲ್ಲಿ ಫಸ್ಟ್ ಸಾಂಗ್ ಎಲ್ಲ ಹಾಡಿದ್ದು ಅದೇ ನಾನು ಕುರುಡು ಕಾಂಚನ ಅಂತ ಹೇಳದ್ನಲ್ಲ, ಅದನ್ನ ಹಾಡಿದ್ದು. ಬೇರೆ ಪ್ರೋಗ್ರಾಮ್ಗಳಲ್ಲಿ ಅಂದ್ರೆ ತುಂಬಾನೇ ಹಾಡಿದ್ದೀನಿ. ರೂಪಕಕ್ಕೆ ನಾನು ಇದ್ ಮಾಡಿದ್ದೆ, ಏನು ಡೈರೆಕ್ಟ್ ಮಾಡಿದ್ದೆ ಒಂದು ಸಂಗೀತ ರೂಪಕ. ಇದರಲ್ಲಿ ಧರ್ಮಸ್ಥಳದಲ್ಲಿ ಒಂದು ಪಂಚಕಲ್ಯಾಣ ಅಂತ ನಡೆಯುತ್ತೆ, ಅದಕ್ಕೆ ಸಂಗೀತ ರೂಪಕಕ್ಕೂ ನಾನು ಡೈರೆಕ್ಟ್ ಮಾಡಿದ್ದೆ ಆಕ್ಚುಲಿ. ಫಸ್ಟ್ ಇದು 4 ತಂತಿ ಆಕ್ಚುಲಿ ನಾನು ಪ್ರೋಗ್ರಾಮ್ ಅಲ್ಲಿ ಹಾಡಿದ್ದು. ಅದೇ ಹಾವು ಈವಿನ ನಾವು ನೀವಿಗೆ ಆಲುತಾನಾದ ತನನನ ನಾನು ನೀನಿನ ಈ ನಾನಿಗೆ ಬೆಲೆಯೇನು ಜಾಣಿನ. ಈ ಸಾಂಗ್ ನಂಗೆ ಫೇವ್ರೆಟ್ ಸಾಂಗ್ ಆಕ್ಚುಲಿ. ಆವಾಗ ನನ್ನ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಪ್ರಶಸ್ತಿಗಳು ಇದು ಪ್ರೈಸಸ್ ಬಂದಿದೆ ಈ ಹಾಡಿಗೆ ನನಗೆ.
ಆಮೇಲೆ ಭಾವಗೀತೆ ಅಂತ ಕಲ್ತಿದ್ದು ನಾನು ಫಸ್ಟ್ ಸಾಂಗು ನಮ್ಮ ಅಕ್ಕ ಇವರು HR ಲೀಲಾವತಿ ಮೇಡಮ್ ಹತ್ರ ಪಾಠಕ್ಕೆ ಹೋಗ್ತಾ ಇದ್ರು. ಹಾ ಆಗ ಅವ್ರ ಜೊತೆ ಕೂತ್ಕೊಂಡಿದ್ದೆ, ನಮ್ಮ ಅಕ್ಕನೊಟ್ಟಿಗೆ ಕೂತ್ಕೊಂಡಿದ್ದೆ ನಾನು. ಅವ್ರು ಹೇಳ್ಕೊಡೋದನ್ನ ಹಾಗೆ ಕೇಳಿ ಕಲ್ತು ಕಾಂಪಿಟೇಷನ್ಗಳಲ್ಲೆಲ್ಲ ಫಸ್ಟ್ ಪ್ರೈಸ್ ಬರ್ತಾ ಇತ್ತು ನನಗೆ. ಆ ಹಾಡು ಯಾವ್ದು ಅಂತಂದ್ರೆ ಕತ್ತಲೆ ಕೋಣೆಯೊಳೆ ನಾನು ಮಾಡುವೆ ಮಿತ್ರನೇ ಬಾ ಹೊರಗೆ, ಕತ್ತಲೆ ಕೋಣೆಯೊಳೆ ನಾನು ಮಾಡುವೆ ಮಿತ್ರನೇ ಬಾ ಹೊರಗೆ. ಈ ಸಾಂಗ್ ಇದು ರಾಗಮಾಲಿಕೆ, ತುಂಬಾ ಚೆನ್ನಾಗಿದೆ ಹಾಡು. ಪ್ರತಿ ಎರಡೆರಡು ಲೈನು ರಾಗಗಳ ಚೇಂಜ್ ಆಗುತ್ತೆ. ಸೊ ಈ ಸಾಂಗ್ ಫಸ್ಟ್ ನಾನು ಭಾವಗೀತೆ ಅಂತ ಕಲ್ತಿದ್ದೆ ಈ ಹಾಡು. ಮೇಡಮ್, ನಿಮಗೆ ತುಂಬಾ ಇಷ್ಟವಾದ ರಾಗ ಯಾವುದು? ನನಗೆ ಇಷ್ಟವಾಗಿದ್ದು ಅಂತಂದ್ರೆ ಚಾರುಕೇಶಿ, ನಂಗೆ ತುಂಬಾ ಇಷ್ಟ ಚಾರುಕೇಶಿ. ಮೇಡಮ್, ನೀವು ಇಲ್ಲಿವರೆಗೆ ಸಾಗಿ ಬಂದ ಸಂಗೀತದ ದಾರಿಯನ್ನು ನೆನಪು ಮಾಡ್ಕೊಂಡ್ರೆ ಏನ್ ಅನ್ಸುತ್ತೆ? ನನಗೆ ಅನ್ಸೋದು ಅಂತಂದ್ರೆ ಅವಕಾಶಗಳು ಎಲ್ಲಾರ್ಗುನು ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಎಲೆ ಮರೆ ನನ್ನ ಅದೇ ಒಂದು ಅಳಲು ಏನು ಅಂದ್ರೆ ಕೆಲವು ಸಾರಿ ಎಸ್ಪೆಷಲಿ ಮೈಸೂರಲ್ಲಿ ಎಲ್ಲ ತುಂಬಾ ರೆಕಗ್ನೈಸ್ ಮಾಡಿದ್ರು ನನ್ನ. ಬ್ಯಾಂಗ್ಳೂರ್ಗ್ ಬಂದ ಮೇಲೆ ಕೆಲವ್ರಿಗೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೆಲ್ಲ ಗೊತ್ತಿತ್ತು. ತುಂಬಾ ನಾನು ಹಾಡ್ತೀನಿ, ನನ್ನ ಜೊತೆ ನುಡಿಸಿದವ್ರೆ ಎಲ್ಲ ಇನ್ಸ್ಟ್ರೂಮೆಂಟಲಿಸ್ಟ್ ಅವರೆಲ್ಲ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ನಾನು ತಪ್ಪು ಮಾಡದ್ನೋ ಏನೋ, ನಾನು ಹೋಗಿ ಅವಕಾಶ ಕೊಡಿ ಅಂತ ನಾನು ಯಾರನ್ನೂ ಕೇಳಕ್ ಹೋಗ್ಲಿಲ್ಲ. ಅವ್ರುಗಳು ಇಲ್ಲೆಲ್ಲ ಏನಂದ್ರೆ ತುಂಬಾ ಅವರೇ ಪ್ರಮೋಟ್ ಮಾಡ್ಕೋಬೇಕಾಗಿತ್ತು ಅಂತ ಕಾಣುತ್ತೆ. ನಾನ್ ಸ್ವಲ್ಪ ಫ್ಯಾಮಿಲಿ, ನನಗೆ ನಮ್ಮ ಯಜಮಾನ್ರು ಇಲ್ಲಿ ಹೆಚ್ಚಾಗಿರ್ತಾ ಇರ್ಲಿಲ್ಲ, ನಾನೇ ಇರ್ತಾ ಇದ್ದೆ. ಇಲ್ಲಿ ಮಕ್ಕಳನ್ನ ಓದಿಸಿ ಬೆಳೆಸೋ ಇದಿತ್ತು. ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ನನಗೆ. ಮತ್ತೆ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಬೇಕಾಗಿತ್ತು. ಬಿಸ್ನೆಸ್ ಅಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಇಂಪ್ರೂವ್ ಆಯ್ತು. ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಫೈನಾನ್ಷಿಯಲಿ ನಾವು ಚೆನ್ನಾಗಿ ಇಂಪ್ರೂವ್ ಆದ್ವಿ. ಅಂದ್ರೆ ಈ ಸಂಗೀತದ ವಿಚಾರದಲ್ಲಿ ಅಂದ್ರೆ ಆದ್ರೂ ನಾನು ಪ್ರಾಕ್ಟೀಸ್ ಮಾತ್ರ ಯಾವ ಕಾಲಕ್ಕೂ ಬಿಟ್ಟಿಲ್ಲ. ಇವತ್ತಿಗೂ ನಾನು ಪ್ರಾಕ್ಟೀಸ್ ಮಾತ್ರ ಬಿಟ್ಟಿಲ್ಲ. ಅವಕಾಶ ಬರ್ಲಿ ಬಿಡ್ಲಿ, ನನ್ನ ಸಂತೋಷಕ್ಕೆ, ನನ್ನ ಆತ್ಮಾನಂದಕ್ಕೆ ನಾನು ಪ್ರತಿನಿತ್ಯ ಹಾಡ್ತಾನೆ ಇರ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ನಾನು ಹಾಡ್ತಾನೆ ಇರ್ತೀನಿ. ಅದೊಂದು ದೇವ್ರು ನನಗೆ ವಾಯ್ಸ್ ಕ್ವಾಲಿಟಿ ಇವತ್ತಿಗೂ ಉಳಿಸ್ಕೊಟ್ಟಿದ್ದಾರೆ. ಅದೇ ಒಂದು ನನ್ನ ಶಕ್ತಿ ಅಂತ ಹೇಳ್ಬೋದು. ನಾನು ಬದುಕಿರೋದೇ ಅದಕ್ಕೋಸ್ಕರ ಅಂತ ಹೇಳಿದ್ರು ಹೆಚ್ಚಾಗ್ಲಾರ್ದು. ಸಂಗೀತ ಇಲ್ಲ ಅಂದ್ರೆ ನನಗೆ ಆಕ್ಚುಲಿ ಅದು ನಾನು ಸೇರಿದ್ದು ಉಜಿರೆ ಅಂತ ಹಳ್ಳಿನಲ್ಲೇ ಇದ್ದಿದ್ದು. ನಮ್ಗೆ ಯಾವ ಬೇರೆ ಆಕ್ಟಿವಿಟೀಸ್ ಇರ್ಲಿಲ್ಲ. ಸಂಗೀತ ಕಲಿಯೋದು, ಅದನ್ನ ಎಷ್ಟೊತ್ತಿಗೆ ಕೆಲಸ ಮುಗಿಸ್ತೀನಿ, ಎಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡ್ತೀನಿ, ನನ್ಗೆ ಅದೇ ಒಂದು ಕುದುರೆಗೆ ಇದು ಕಟ್ಟಿದಾಗೆ. ಒಂದು 2 hours ಸಿಕ್ಕಿದ್ರೆ ಸಾಕು ಪ್ರಾಕ್ಟೀಸ್ ಮಾಡುವ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವಾಗ ತುಂಬಾ ಕಷ್ಟ ಇತ್ತು, ಪ್ರಾಕ್ಟೀಸ್ ಮಾಡೋಕು ತುಂಬಾ ಕಷ್ಟ ಇತ್ತು ಆ ಸಮಯದಲ್ಲೆಲ್ಲ. ಗೈಡೆನ್ಸ್ ಯಾರ್ದು ಇರ್ತಾ ಇರ್ಲಿಲ್ಲ ನನಗೆ. ನಮ್ ತಂದೆ ಬಂದು ಕ್ಲಾಸಿಕಲ್ ಎಲ್ಲ ಹೇಳ್ಕೊಟ್ಟು ಹೋಗ್ತಾ ಇದ್ರು. ನಮ್ಮ ಅಲ್ಲಿಗೆ ಉಜಿರೆನಲ್ಲಿ ಇದ್ದಿದ್ದು, ನಾವು ಮನೆ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಬಂದು ಅವರು ಪಾಠ ತುಂಬಾ ಒಂದ್ ದಿನಕ್ಕೆ 3 ಕೀರ್ತನೆ ಹೇಳ್ಕೊಡೋರು ನಮ್ ತಂದೆ ಪಾಠ. ಅಂದ್ರೆ ಒಂದ್ ಕೀರ್ತನೆ ಕಲಿಯಕ್ಕೆ ಅಟ್ಲೀಸ್ಟ್ 1 ವಾರ ಬೇಕು ಅಥವಾ 2 ದಿನ ಬೇಕು. ತುಂಬಾ ಚೆನ್ನಾಗಿ ಬೇಗ ಕಲಿಯೋರಾದ್ರೆ. ಆದ್ರೆ ಅವರು ನೀನ್ ಟೇಪ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀಯಲ್ಲ ಹೇಳ್ಕೊಟ್ರೆ ಅಂತ ಹೇಳೋರು. ಅವಾಗ ಅಷ್ಟು ಗ್ರಾಸ್ಪಿಂಗ್ ಇತ್ತು, ಆ ಏಜ್ ಅಲ್ಲಿ ಅಷ್ಟು ಗ್ರಾಸ್ಪಿಂಗ್ ಇತ್ತು. ಸೊ ತುಂಬಾ ಪಾಠಗಳು, ತುಂಬಾ ಕೀರ್ತನೆಗಳು ಆಗಿದೆ ನನಗೆ. ಪಾಠಗಳಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕೀರ್ತನೆಗಳೆಲ್ಲ ಮಾಡ್ಬಿಟ್ಟಿದ್ದಾರೆ ನಮ್ಮ ಮೇಡಮು, ನಮ್ಮ ತಂದೆ ಇಬ್ರು ಹಾಗೆ. ಹಾಗಾಗಿ ಸಂಗೀತ ಇದ್ರಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಅವಕಾಶಗಳು ಕೆಲವ್ರು ಗೊತ್ತಿರೋರ್ಗೆ ಅವರು ಮೆಕ್ಯಾನಿಕಲ್ ಆಗಿ ಅವ್ರು ಹೋಗ್ಬಿಟ್ರು. ನಾನು ಇದಕ್ಕೆ ಸ್ವಲ್ಪ ಮನೆಯದು ಜವಾಬ್ದಾರಿ ಇದಾಯ್ತು ಅಂತ ಹೇಳಿ ನಾನು ಈ ಕಡೆ ಸ್ವಲ್ಪ ಸರ್ಕೊಂಡೆ. ಅದೊಂದು ನಾನು ಎಲ್ರನ್ನೂ ಮೀಟ್ ಮಾಡ್ಲಿಲ್ಲ ಅನ್ನೋದೊಂದು ನನಗೆ ಒಂದು ದುಃಖ ಇದೆ ಇವಾಗ. ಆದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಇರುವ ಹಾಗೆ ಇಲ್ಲೂ ಒಂದು ಸ್ವಲ್ಪ ರಾಜಕೀಯ ಇದ್ದೇ ಇದೆ. ಹೌದು.
ಅವ್ರಿಗೆ ಗೊತ್ತಿರೋರ್ನೇ ಕರ್ಸ್ತಾರೆ. ಅವ್ರಿಗೆ ವಾಯ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ, ಅವ್ರಿಗೆ ಹಾಡೋ ಶಕ್ತಿನೇ ಇರಲ್ಲ, ಶ್ರುತಿ ಸೇರಲ್ಲ. ಅಂತದ್ರಲ್ಲೂ ಕರ್ಸಿ ಅವ್ರನ್ನ ಸನ್ಮಾನ ಮಾಡ್ತಾ ಇರ್ತಾರೆ. ಸನ್ಮಾನಗಳು, ಎಲ್ಲಾ ಪ್ರಶಸ್ತಿಗಳು ಎಲ್ಲಾ ಬರ್ತಾ ಇದೆ. ಆದ್ರೆ ರೆಕಗ್ನಿಷನ್ ಕೆಲವ್ರು ಗೊತ್ತಿರೋರು ಯಾರೂನು ಮುಂದೆ ಬರ್ತಾ ಇಲ್ಲ. ಅದೊಂದೇ ಬೇಜಾರು ನನಗೆ. ನಿಜ, ತುಂಬಾ ದುಃಖದ ಸಂಗತಿ ಅದು. ಆದ್ರೆ ಮೇಡಮ್, ಲಕ್ಷಾಂತರ ಜನರ ಮನಸ್ಸಿನಲ್ಲಿ ನಿಮ್ಮ ಹಾಡು ಇಂದಿಗೂ ಹಸಿರಾಗಿಯೇ ಇದೆ. ಅದೇ ನಂದು ಏನಂತಂದ್ರೆ, ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆ ನನಗೆ, ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮನನಗೆ ಕೇಳುವವರಿಹರೆಂದು ಆ ಆ ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ, ಹಾಡುವಿನು ಮೈದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಎದೆ ತುಂಬಿ ಮನ ತುಂಬಿ ತನು ತುಂಬಿ ಹಾಡಿದೆನು. ಮನ ತುಂಬುವ ಹಾಡುಗಳು ಇವು. ಇದೆಲ್ಲ ಎವರ್ಗ್ರೀನ್ ಸಾಂಗ್ಸ್. ಇದನ್ನೆಲ್ಲ ನಿಮ್ಮ ಕಂಠದಿಂದ ಕೇಳಿದಾಗ ನಮ್ಮ ಮನಸ್ಸು ತುಂಬುತ್ತದೆ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಒಂದು ಇವರು ಮೈಸೂರು ಅನಂತ ಸ್ವಾಮಿ ಅವರು ರಾಗ ಸಂಯೋಜನೆ ಮಾಡಿರುವಂತ ಹಾಡುಗಳೆಲ್ಲ ಒಂದೊಂದು ರತ್ನಗಳು ಅಂತ ಹೇಳ್ಬೋದು. ನನಗೆ ಅವ್ರ ಮೇಲೂ ತುಂಬಾ ಅಭಿಮಾನ ಇದೆ. HR ಲೀಲಾವತಿ ಮೇಡಮು, ಮತ್ತೆ C ಅಶ್ವಥ್ ಅವರು, ಕಾಳಿಂಗರಾವ್ ಅವರು, ಮತ್ತೆ ಮೈಸೂರು ಅನಂತ ಸ್ವಾಮಿ ಅವ್ರ ಮಗ ರಾಜು ಅನಂತ ಸ್ವಾಮಿ ಅವರು, ಮತ್ತೆ ಅವರ ಮಗಳು ಅನಂತ ಸ್ವಾಮಿ ಅವ್ರ ಮಗಳು ತುಂಬಾ ಚೆನ್ನಾಗಿ ಟ್ಯೂನ್ ಮಾಡ್ತಾರೆ, ಸುನೀತಾ ಅವರು. ಮತ್ತೆ ಪ್ರವೀಣ್ ಡಿ ರಾವ್, ಮತ್ತೆ ಇವರು ಪ್ರವೀಣ್ ಗೋಡ್ಕಿಂಡಿ ಅವ್ರದ್ದು ಒಂದು ಸಾಂಗ್, ಅದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ 1-2 ಲೈನ್ ಹಾಡ್ತೀನಿ, ಅದು ತುಂಬಾ ಎಕ್ಸಲೆಂಟ್ ಆಗಿದೆ ಟ್ಯೂನಿಂಗ್. ಅದು ಕೇಳಿ. ಮರೆಸದಿರು ನೆನಪನ್ನು, ನುಂಗದಿರು ನೋವಾ, ಮನ ಬಿಚ್ಚಿ ಹೇಳಿಬಿಡು ಎಲ್ಲ ವ್ಯಥೆಯ. ಮರೆಸದಿರು ನೆನಪನ್ನು, ನುಂಗದಿರು ನೋವಾ, ಮನ ಬಿಚ್ಚಿ ಹೇಳಿಬಿಡು ಎಲ್ಲ ವ್ಯಥೆಯ. ಎಂದು ನಾ ನಿನ್ನವನೇ, ಕೈ ಹಿಡಿದು ನಡೆಯುವವನೇ,
ಸಮವಾಗಿ ಹಂಚಿಬಿಡು ಎಲ್ಲ ವ್ಯಥೆಯ ಎಲ್ಲ ವ್ಯಥೆಯ ಆ ಮರೆಸದಿರು ನೆನಪನ್ನು ನುಂಗದಿರು ನೋವಾ ಮನ ಬಿಚ್ಚಿ ಹೇಳಿಬಿಡು ಎಲ್ಲ ಕಥೆಯ. ಈ ಸಾಂಗ್. ವಾವ್. ಮೇಡಮ್, ನಿಮ್ಮ ಸಂಸಾರದ ಕುರಿತು ಹೇಳಬಹುದಾ? ಹಾ ಹಾ ನಮ್ಮ ಸಂಸಾರದ್ದು ಅಂದ್ರೆ ನನ್ನ ಯಜಮಾನ್ರು ತುಂಬಾ ಎನ್ಕರೇಜ್ ಮಾಡಿದ್ರು ನನಗೆ ಸಂಗೀತಕ್ಕೆ. ಆ, ನಮ್ಮ ಯಜಮಾನ್ರ ಹೆಸರು ಚಂದ್ರಹಾಸ್ ಅಂತ. ಅವ್ರಿಗೂ ಸಂಗೀತ ಅಂದ್ರೆ ನನಗಿಂತ ಹೆಚ್ಚು ಒಲವು ಉಂಟು, ಪ್ರೀತಿ ಸಿಕ್ಕಾಪಟ್ಟೆ. ಅವರು ಇಷ್ಟ ಸಂಗೀತ ಅಂದ್ರೆ. ಒಳ್ಳೆ ಲಿಸನರು, ಮತ್ತೆ ಒಳ್ಳೆ ಎನ್ಕರೇಜ್ ಮಾಡಿದ್ದಾರೆ, ನನಗೆ ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಹ, ಆಮೇಲೆ ಹೋಟೆಲಿಯರ್, ಆಕ್ಚುಲಿ ಹೋಟೆಲ್ ಬಿಸ್ನೆಸ್ ಉಂಟು. ಹ, ಧರ್ಮಸ್ಥಳದಲ್ಲಿ ನಮ್ದು ಹೋಟೆಲ್ ಇದೆ. ಹ, ಮತ್ತೆ ಉಜಿರೆನಲ್ಲಿ ಒಂದು ಮನೆ ಇದೆ. ಅಲ್ಲಿ ಮನೆಯೆಲ್ಲ ನಾವೇ ನಿಂತು ಎಲ್ಲ ಕಟ್ಟಿ ಎಲ್ಲ, ತುಂಬಾ ದೊಡ್ಡ ಮನೆ ಅದು. ಅಲ್ಲಿ ಇವರು ಸ್ವಲ್ಪ ಸರ್ವೆಂಟ್ಸ್ ಪ್ರಾಬ್ಲಮ್ ಇದೆ, ಹಾಗಾಗಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗಿದೀವಿ ನಾವೀಗ. ಹ, ಆ, ಇಬ್ರು ಮಕ್ಕಳು ನನಗೆ. ಇಲ್ಲಿ ಅವಳು ಬಯೋಟೆಕ್ನಾಲಜಿ BSc ಮಾಡಿದ್ದು, ಮತ್ತೆ HR ಆಗಿ ವರ್ಕ್ ಮಾಡ್ತಾ ಇದ್ಲು. ಇವಾಗ ಮಗು ಸ್ವಲ್ಪ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ಇವಾಗ ರಿಸೈನ್ ಮಾಡಿ ಮನೇಲೇ ಇದ್ದಾಳೆ. ಅವಳ ಮಗು, ನನ್ನ ಮೊಮ್ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ ಸರ್. ಅವಳು ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ಆಮೇಲೆ ನನ್ನ ಅಪೂರ್ವ ಅಂತ. ಮೊಮ್ಮಗಳ ಹೆಸರು ಸಿರಿಮಾನ್ಯ ಅಂತ ಹೇಳಿ. ಮತ್ತೆ ಮಗ ಅವನು BBA ಮಾಡಿ ಅವನು ಹಿಂದೂಸ್ತಾನಿ ಕಲಿತಾ ಇದ್ದಾನೆ. ಎಲ್ಲ ಹಾಡ್ತಾನೆ, ಕ್ಲಾಸಿಕಲ್ಲು ಹಾಡ್ತಾನೆ. ಮತ್ತೆ ತಬ್ಲಾ ನುಡಿಸ್ತಾ ಇದ್ದ, ಫಸ್ಟ್ ತಬ್ಲಾ ಕಲಿತಾ ಇದ್ದ. ಆಮೇಲೆ ವಾಯ್ಸ್, ಅವನಿಗೆ ಸಡನ್ ವಾಯ್ಸ್ ಬಂತು, ಹಾಡ್ಬೇಕು ಅಂತ ಇಂಟ್ರೆಸ್ಟ್ ಬಂತು. ಹಾಗಾಗಿ ಈಗ ಹಿಂದೂಸ್ತಾನಿ ಕಲಿತಾ ಇದ್ದಾನೆ. ಅವನಿಗೂ ಚಿಕ್ಕ ವಯಸ್ಸಿಂದ ನಾನು ಹಾಡ್ತಾ ಇದ್ನಲ್ಲ, ಹಾಗೆ ಅವನಿಗೆ ಗ್ರಾಸ್ಪಿಂಗ್ ಅಲ್ಲೇ ಅವನಿಗೆ ತುಂಬಾ ಇದಾಯ್ತು, ಬಂತು. ನನ್ನ ಸ್ಟುಡಿಯೋಗೆಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ರೆಕಾರ್ಡಿಂಗ್ ಎಲ್ಲ ಇರುವಾಗ. ಹಾಗಾಗಿ ಅವನಿಗೆ ಸಂಗೀತದ ವಾತಾವರಣ ನಮ್ಮ ಮನೆಯಲ್ಲಿ. ಅವನು ಹಾಗೇನೆ, ಎಲ್ಲಾ ಕಚೇರಿಗಳು ಅಂದ್ರೆ ಯಾವ್ದು ಬಿಡಲ್ಲ. ಅವನ ಫ್ರೆಂಡ್ ಸರ್ಕಲ್ ಎಲ್ಲ ಮ್ಯೂಸಿಷಿಯನ್ಸ್. ಸೊ ಹಂಗಾಗಿ ಅವನು ಮ್ಯೂಸಿಕ್ ಅಲ್ಲಿ ಬಹಳ ತುಂಬಾ ಇಂಟ್ರೆಸ್ಟ್ ಇದೆ. ಅವನು ಆಕ್ಚುಲಿ ಅದ್ರಲ್ಲೇ ಮುಂದೆ ಬರ್ಬೇಕು ಅಂತ ಇದ್ದ. ಆಮೇಲೆ ಏನೋ ಸ್ವಲ್ಪ ಅದನ್ನೇ ಆಗಲ್ಲ ಅಂತ ಹೇಳಿ ಕೆಲ್ಸಕ್ಕೆ ಸೇರಿದ್ದಾನೆ. ಹಿ ಈಸ್ ವರ್ಕಿಂಗ್ ಇನ್ US ಇದರಲ್ಲಿ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಜೊತೆಗೆ ಕ್ಲಾಸಿಕಲ್ಲು ಕಲಿತಾ ಇದ್ದಾನೆ. ಮೇಡಮ್, ಮಿಂಚು ಚಾನಲ್ನಲ್ಲಿ ಇಷ್ಟು ಹೊತ್ತು ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ತುಂಬಾ ಸಂತೋಷ ಇದೆ ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಪ್ರಿಯ ವೀಕ್ಷಕರೇ, ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವಿನ್ನೂ ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ.